ನಮಸ್ಕಾರ. ಪೇರಳೆ ಹಣ್ಣಿನಿಂದ ಹುಳಿ ಸಿಹಿ ಮಿಶ್ರಿತವಾದಂಥ ಒಂದು ಚಟ್ನಿ ಮಾಡೋಣ ಇವತ್ತು. ಮೊದಲು ಒಂದು ಚಮಚ ತುಪ್ಪದಲ್ಲಿ 2 ಪೇರಳೆ ಹಣ್ಣನ್ನು ಹೆಚ್ಚಿ ಹಾಕಿ 2 ನಿಮಿಷ ಹುರಿದು ಮುಚ್ಚಳ ಮುಚ್ಚಿ 5 ನಿಮಿಷ ಹಾಗೆ ಬಿಟ್ಟು ನಂತರ ಇದಕ್ಕೆ 1 ಕಪ್ ನೀರು ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಕುದಿಸಬೇಕು ಒಂದು 4-5 ನಿಮಿಷ. ನಂತರ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸ ಕಿವುಚಿ ಹಾಕಿ 2 ದೊಡ್ಡ ಚಮಚ ಬೆಲ್ಲ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಪುಡಿಗಳನ್ನೆಲ್ಲ ಹಾಕ್ಕೊಳ್ಬೇಕು. ಗರಂ ಮಸಾಲೆ ಪುಡಿ 1 ಬೇಡ, ಹಾಗೆಯೇ ಒಣ ಶುಂಠಿ ಪುಡಿ ಮತ್ತು ಆಮ್ಚೂರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ರಿಂದ 13 ನಿಮಿಷ ಇದನ್ನು ಕುದಿಸಬೇಕು ಸಣ್ಣದಿಂದ ಮಧ್ಯಮ ಉರಿಯಲ್ಲಿ. ಇಷ್ಟು ಮಾಡಿದರೆ ರುಚಿಯಾದ ಹುಳಿ ಸಿಹಿ ಮಿಶ್ರಿತವಾದ ಪೇರಳೆ ಹಣ್ಣಿನ ಚಟ್ನಿ ರೆಡಿ ಆಗ್ತದೆ. ಅನ್ನ, ಚಪಾತಿ, ದೋಸೆ, ಇಡ್ಲಿ ಇದು ಯಾವುದ್ರ ಜೊತೆಗೂ ತುಂಬಾ ರುಚಿಯಾಗಿರ್ತದೆ. ಒಂದೇ ಒಂದು ಸಾರಿ ನೀವು ಇದನ್ನ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ತೀರಿ. ಪೇರಳೆ ಹಣ್ಣಿನ ಸೀಸನ್ನಲ್ಲಿ ಈ ಚಟ್ನಿನ ಖಂಡಿತವಾಗಿ ಟ್ರೈ ಮಾಡಿ ನೋಡಿ.